ಹೇ ಹೇಳು, ಕೃಷ್ಣ ಯಾರು? ಅಗ್ನಿಯಿಂದ ಹೇಗೆ ಹುಟ್ಟಿದ್ಲು? ಕ್ಲಿಯರ್ ಆಗಿ ಹೇಳು. ಪಾಂಡವರು ಕೂಡ ಬ್ರಾಹ್ಮಣನ ಹತ್ರ ಹೀಗೆ ಕೇಳ್ತಾರೆ, ಕ್ಲಿಯರ್ ಆಗಿ ಸ್ಟೋರಿ ಹೇಳು ಅಂತ. ಆಗ ಬ್ರಾಹ್ಮಣ ದೃಪದ ಮತ್ತು ದ್ರೋಣ ಸ್ಟೋರಿ ಗೊತ್ತಲ್ವಾ, ಅದೆಲ್ಲ ಹೇಳ್ತಾನೆ. ಅವರ ಸ್ನೇಹ, ದ್ರೋಣನಿಗೆ ಆದಂತಹ ಅವಮಾನ, ನಂತರ ದ್ರೋಣ ಕೌರವರು ಮತ್ತು ಪಾಂಡವರ ಸಹಾಯದಿಂದ ದ್ರುಪದ ರಾಜನ ಮೇಲೆ ಯುದ್ಧ ಮಾಡಿದ್ದು, ಅವರ ಸ್ನೇಹ ಎಲ್ಲವನ್ನೂ ಹೇಳ್ತಾನೆ. ಆಗ ನಂತರ ಆ ಅವಮಾನವನ್ನು ತಡೆಯೋಕ್ಕಾಗದೆ ದ್ರುಪದ ರಾಜ ಮಾನಸಿಕವಾಗಿ ಕುಂದು ಹೋಗಿರ್ತಾನೆ. ಅಷ್ಟೊತ್ತಿಗೆ ಅವನಿಗೆ ಶಿಖಂಡಿ ಹುಟ್ಟಿರ್ತಾಳೆ ಅಲ್ವಾ? ಅವಳು ದ್ರುಪದ ರಾಜಕ್ಕೆ ಯುವರಾಣಿ. ಅವಳು ವಾರಿಯರ್ಸ್ ಹತ್ರ ಟ್ರೈನಿಂಗ್ ತಗೊಳ್ತಾ ಇರ್ತಾಳೆ ಭೀಷ್ಮನ ಮೇಲೆ ಸೇಡ್ ತೀರ್ಸ್ಕೊಳ್ಳೋಕ್ಕೆ. ಈಗ ದ್ರುಪದ ರಾಜನಿಗೆ ಒಬ್ಬ ಮಗ ಬೇಕಾಗುತ್ತೆ, ಯಾಕಂದರೆ ದ್ರೋಣನ ಮೇಲೆ ಸೇಡ್ ತೀರ್ಸ್ಕೊಳ್ಳೋಕ್ಕೆ. ಯಾಕಂದರೆ ಈಗ ತನ್ನ ಹತ್ರ ಇರೋ ಸೈನ್ಯ, ತನ್ನ ಬಲ ಸಾಕಾಗಲ್ಲ. ಅದಕ್ಕೆ ಶಕ್ತಿವಂತವಾದ ಮಗ ಬೇಕು ಅಂತ ಅನ್ಕೋತಾನೆ. ಆಗ ದ್ರುಪದ ರಾಜ ಬ್ರಾಹ್ಮಣ ಶ್ರೇಷ್ಠನನ್ನೆಲ್ಲ ಕೇಳ್ತಾ ಹೋಗ್ತಾನೆ. ಲಾಸ್ಟ್ಗೆ ಯಜ ಮತ್ತು ಉಪಜಯ ಅನ್ನೋ ಬ್ರಾಹ್ಮಣರು ಸಿಗ್ತಾರೆ. ಅವರು ದ್ರುಪದ ರಾಜನಿಗೆ ಬೇಕಾದ ಕಾರ್ಯವನ್ನು ಮಾಡುವವರಾಗಿರ್ತಾರೆ. ಆಗ ದ್ರುಪದ ರಾಜ ಅವರಿಗೆ 1 ವರ್ಷ ಕಾಲ ಪೂರ್ತಿಯಾಗಿ ಸೇವೆ ಮಾಡ್ತಾನೆ. ನಂತರ ಅವರನ್ನು ನನಗೆ ದ್ರೋಣನನ್ನು ಅಂತ್ಯ ಮಾಡುವಂತಹ ಮಗ ಬೇಕು ಅಂತ ಕೇಳ್ತಾನೆ. ನಿಮಗೆ 10 ಕೋಟಿ ಬೆಲೆ ಬಾಳುವ ನಾಣ್ಯಗಳನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆ ಬ್ರಾಹ್ಮಣರು ಒಪ್ಕೊಳ್ತಾರೆ. ಆಗ ಆ ಬ್ರಾಹ್ಮಣರು ಹೋಮವನ್ನು ಸ್ಟಾರ್ಟ್ ಮಾಡ್ತಾರೆ. ಆ ಹೋಮದಿಂದ ಒಬ್ಬ ಮಗಳು ಮತ್ತು ಮಗ ಹುಡ್ತಾನೆ ಅಂತ ಬ್ರಾಹ್ಮಣರು ದ್ರುಪದರಾಜನಿಗೆ ಹೇಳ್ತಾರೆ. ಬ್ರಾಹ್ಮಣರು ಹೋಮ ಮುಗಿಸಿದ ತಕ್ಷಣ ಒಬ್ಬ ದೇವ ಸಮಾನನಾದಂತಹ ಮಗ ಹುಡ್ತಾನೆ. ಅವನು ಪವರ್ಫುಲ್ ಕವಚ, ಕತ್ತಿ, ಕಿರೀಟ ಧರಿಸಿ ಅಗ್ನಿಯಿಂದ ಹೊರಗಡೆ ಬರ್ತಾನೆ. ತಕ್ಷಣವೇ ಆ ಕುಮಾರ ರಥವೇರಿ ಯುದ್ಧಕ್ಕೆ ಹೊರಡ್ತಾನೆ. ಪಂಚಾಲ ದೇಶದ ಜನರೆಲ್ಲರೂ ಬಲಿ ಇದು ಕೂಗುತ್ತಾ ತುಂಬ ಖುಷಿ ಪಡ್ತಾರೆ. ಆಗ ಯಜ್ಞದಿಂದ ಇವನು ದ್ರುಪದ ರಾಜನ ದುಃಖಾಳಿಸಿ ದ್ರೋಣನನ್ನು ಸೋಲಿಸುವಂತಹ ವೀರನಾಗ್ತಾನೆ ಅಂತ ಕೂಗಿ ಹೇಳುತ್ತೆ ಆ ಯಜ್ಞ. ನಂತರ ಆ ಯಜ್ಞೆಯಿಂದ ದ್ರುಪದ ರಾಜನಿಗೆ ಇಷ್ಟ ಇಲ್ಲದೆ ಇದ್ರೂ ಕೂಡ ಒಬ್ಬ ಕನ್ಯೆ ಹೊರ ಬರ್ತಾಳೆ. ಅವಳು ಕಪ್ಪಾಗಿದ್ರು ಕೂಡ ತುಂಬ ಸುಂದರವಾಗಿರ್ತಾಳೆ. ಅವಳನ್ನು ನೋಡಿ ಇಷ್ಟೊಂದು ಸುಂದರವಾದ ಹುಡುಗಿನ ನಾವು ಭೂಲೋಕದಲ್ಲೇ ಎಲ್ಲಿ ಸಿಗಲ್ಲ ಅಂತ ಅನ್ಕೋತಾರೆ. ಆಗ ಆ ಯಜ್ಞದಿಂದ ಇವಳು ಹೆಸರು ಕೃಷ್ಣ. ಇವಳು ಸ್ತ್ರೀಯರಲ್ಲೇ ಶ್ರೇಷ್ಠವಾದಂತಹ ಇವಳು ಕ್ಷತ್ರಿಯರನ್ನೆಲ್ಲ ನಾಶ ಮಾಡ್ತಾಳೆ. ಇವಳ ಕಾರಣದಿಂದ ಕೌರವರು ತುಂಬ ನಷ್ಟ ಅನುಭವಿಸ್ತಾರೆ. ಅವರಿಬ್ಬರಿಗೆ ಬ್ರಾಹ್ಮಣರು ಅಲ್ಲೇ ನಾಮಕರಣ ಮಾಡ್ತಾರೆ. ಮಗನಿಗೆ ದುಷ್ಟದ್ಯುಮ್ನ, ಮಗಳು ಕಪ್ಪಾಗಿರುವುದರಿಂದ ಕೃಷ್ಣ ಅಂತ ಹೆಸರಿಡ್ತಾರೆ.